ಗ್ರಾಮದ ಧೀಮಂತ ನಾಯಕ, ಶ್ರೇಷ್ಠ ಸರಳ ಸಜ್ಜನಿಕೆ ಹಾಗೂ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ವ್ಯಕ್ತಿ, ಸಂಘಟನೆ ಚತುರ, ಗ್ರಾಮದ ಹೊನ್ನ ಕಳಸ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ದಿವಂಗತ ಪರಸಪ್ಪ ಬಶೆಟ್ಟಿ ಅವರ ಪ್ರಥಮ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮ ಜರುಗಿತು. ಕೋಲಾರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಬಳುತಿ ಗ್ರಾಮದ ಹಿರಿಯ ಜೀವಿ, ಸಜ್ಜನಿಕೆ, ರಾಜಕಾರಣಿ, ಬೆಣ್ಣೆ ಮನಸ್ಸಿನ ನಾಯಕ ಪರಸಪ್ಪ ಬಶೆಟ್ಟಿಯವರ ಮೊದಲನೆಯ ವರ್ಷದ ಪುಣ್ಯತಿಥಿಯ ಅಂಗವಾಗಿ ಪತ್ನಿ ಉಮವ್ವ ಪರಸಪ್ಪ, ಪುತ್ರ ಪ್ರಕಾಶ್ ಸೇರಿದಂತೆ ಕುಟುಂಬಸ್ಥರು, ಬಂಧು ಬಳಗ, ಅಭಿಮಾನಿಗಳು, ಗ್ರಾಮದ ಗುರು ಹಿರಿಯರು ಹಣಮಾಪುರ ಮಾರ್ಗದ ತೋಟದಲ್ಲಿ ಇರುವ ಅವರ ಸಮಾಧಿ ಬಳಿ ತೆರಳಿ ಪರಸಪ್ಪ ಬಶೆಟ್ಟಿ ಅವರಿಗೆ ಇಷ್ಟವಾದ ತಿಂಡಿ ತಿನಿಸುಗಳಷ್ಟನ್ನು ಭಕ್ತಿಯಿಂದ ಪೂಜೆ ಸಲ್ಲಿಸಿದರು. ಕಲ್ಲಿನಾಥ ಮಸೂದಿ ಸ್ವಾಮೀಜಿ, ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ, ಮುಖಂಡ ತಾನಾಜಿ ನಾಗರಾಳ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಶಿವಾನಂದ ಅಂಗಡಿ, ಅಪ್ಪಣ್ಣ ಐಹೊಳೆ ಸೇರಿದಂತೆ ಬಸವನ ಬಾಗೇವಾಡಿ ವಿಧಾನಸಭೆ ಕ್ಷೇತ್ರದ ಜನತೆ ಸೇರಿದಂತೆ ಪರ ಜಿಲ್ಲೆಯಿಂದ ಅಭಿಮಾನಿಗಳು, ಸ್ನೇಹಿತರು, ಹಿತೈಷಿಗಳು ದಿವಂಗತ ಪರಸಪ್ಪ ಬಶೆಟ್ಟಿ ಸಮಾಧಿಗೆ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕುಟುಂಬಸ್ಥರಿಗೆ ಧೈರ್ಯ ಹೇಳಿದರು. ಈ ಸಂದರ್ಭದಲ್ಲಿ ದಿವಂಗತ ಪರಸಪ್ಪ ಬಶೆಟ್ಟಿ ಅವರನ್ನು ಸ್ಮರಿಸಿಕೊಂಡು ಮಾತನಾಡಿದ ಪ್ರಗತಿಪರ ರೈತ ನಂದಬಸಪ್ಪ ಚೌಧರಿ, ಪರಸಪ್ಪ ಬಶೆಟ್ಟಿ ಅವರು 1954ರಲ್ಲಿ ಜನಿಸಿ 2020ರಲ್ಲಿ ಮರಣ ಹೊಂದಿದರು. ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿರುವಂಥ ವ್ಯಕ್ತಿಯನ್ನು ಕಳೆದುಕೊಂಡು ಗ್ರಾಮ ದುಃಖ ತಪ್ತವಾಗಿದೆ. ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಮಾಜದ ಒಳಿತಿಗಾಗಿ ಅಭಿವೃದ್ಧಿ ಕಾರ್ಯವನ್ನು ಮಾಡುತ್ತಾ 40 ವರ್ಷಗಳಿಂದ ಇಬ್ಬರು ಜೊತೆಯಾಗಿ ಒಡನಾಟವನ್ನು ಇಟ್ಟುಕೊಂಡು ಬಂದವರು ನಾವು. ಒಂದು ದಿನ ಮಾತ್ರ ಇಬ್ಬರು ಕಂಡು ವೈರಿಗಳಾಗಿದ್ದೆವು. ತಾಲೂಕು ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅವರು ಕಣಕ್ಕೆ ಇಳಿದರೆ ನಾನು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ನನ್ನ ಸೋಲಾಗಿತ್ತು. ಮಾರನೇ ದಿನವೇ ಇಬ್ಬರು ಒಂದೇ ಬೈಕಿನ ಮೇಲೆ ಗ್ರಾಮದಲ್ಲಿ ಓಡಾಟ ನಡೆಸಿದ್ದೆವು. ಸ್ನೇಹಮಯ ರಾಜಕಾರಣ ಮಾಡಿದರು, ದ್ವೇಷದ ರಾಜಕೀಯ ಮಾಡಿಲ್ಲ. ಇಂದಿನ ಯುವಕರಿಗೆ ಅವರ ಆಚಾರ ವಿಚಾರಗಳು ಪ್ರೇರಣೆಯಾಗಬೇಕು. ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿ ಜನತೆ ಸೇವೆ ಮಾಡಿದ್ದಾರೆ. ಗ್ರಾಮದ ಅಭಿವೃದ್ಧಿ, ಸಮಾಜದ ಕೆಲಸ ಬಂದಾಗ ಪಕ್ಷ ಭೇದ ಮರೆತು ಒಗ್ಗಟ್ಟಾಗಿ ಕೆಲಸ ಮಾಡುತ್ತಿದ್ದೆವು. ನನ್ನ ಕುಟುಂಬಕ್ಕೆ ಅತಿ ಹತ್ತಿರದವರಾಗಿದ್ದರು. ನಾನು ಅವರನ್ನು ಪ್ರೀತಿಯಿಂದ ಮಾವ ಅಂತ ಕರೆಯುತ್ತಿದ್ದೆ. ಬಹಳಷ್ಟು ಗೌರವಯುತವಾದ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿದ್ದರು. ಅವರ ಜೊತೆಯಲ್ಲಿ ರಾಜಕೀಯವಾಗಿ ಎಲ್ಲ ನಾಯಕರೊಂದಿಗೆ ಅನ್ಯೋನ್ಯತೆಯ ಒಡನಾಟ ಇವರದಾಗಿತ್ತು. ನಮ್ಮ ಗ್ರಾಮ ಕಳೆದುಕೊಂಡಂತಹ ಇಂತಹ ಶಕ್ತಿಯನ್ನು ಅವರ ಮಗ ಪ್ರಕಾಶ್ ತುಂಬುತ್ತಾರೆ ಎನ್ನುವ ಆಸೆ ಇದೆ. ಗ್ರಾಮದಿಂದ ಯಾವುದೇ ಕಾರ್ಯಕ್ರಮಕ್ಕೆ 30ರಿಂದ 40 ಜನ ಸೇರಿಕೊಂಡು ಹೋಗುತ್ತಿದ್ದೆವು. ಬೇರೆ ಗ್ರಾಮದವರು ನಮ್ಮನ್ನು ಮಾದರಿಯಾಗಿ ಕಾಣುತ್ತಿದ್ದರು. ಕರೋನಾ ಮಹಾಮಾರಿಗೆ ಗ್ರಾಮ 8 ಜನ ಪ್ರಮುಖರನ್ನು ಕಳೆದುಕೊಂಡಿದೆ. ಅದರಲ್ಲಿ ಪರಸಪ್ಪ ಬಶೆಟ್ಟಿ ಮಾಮ ಮೆಚ್ಚುಗೆಯಲ್ಲಿ ಇದ್ದವರು. ನಮ್ಮೂರಿನ ಕಳಸ ಕಳೆದುಕೊಂಡಿದ್ದೇವೆ ಎಂದು ಅವರನ್ನು ಸ್ಮರಣೆ ಮಾಡಿಕೊಳ್ಳುವುದರ ಜೊತೆಗೆ ಮುಂದೆ ಬರುವಂತಹ ದಿನಮಾನಗಳಲ್ಲಿ ಇವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. 15/2020 ದಿವಸ ಒಬ್ಬ ನಮ್ಮೂರಿನ ಮಹಾನ್ ಚೇತನ, ಮಹಾನ್ ವ್ಯಕ್ತಿ,
ಪಕ್ಷಾತೀತವಾದಂಥ ವ್ಯಕ್ತಿ ನಾವು ಕಳ್ಕೊಂಡಂಥ ದಿವಸ ಇವತ್ತು ಒಂದು ವರ್ಷ ಆಯಿತು. 1954ರಲ್ಲಿ ಜನಿಸಿ 2020 ಇಸ್ವಿಯಲ್ಲಿ ತಮ್ಮ ಜೀವನಕ್ಕೆ ಅಂತ್ಯ ಹಾಡಿದಂಥ ದಿವಂಗತ ಪರಸಪ್ಪ ಹುಚ್ಚಪ್ಪ ಬಶೆಟ್ಟಿ ಅವರ ಪುಣ್ಯತಿಥಿ ಇವತ್ತಿನ ದಿವಸ ಮಾಡ್ಲಕತ್ತಾರ. ಅವ್ರ ಮಗ ನಮ್ಮೂರಿನ ಒಬ್ಬ ಧೀಮಂತ ನಾಯಕ, ಶ್ರೇಷ್ಠ ವ್ಯಕ್ತಿ. ಅಂಥ ವ್ಯಕ್ತಿ ನಾವು ಕಳ್ಕೊಂಡು ಇವತ್ತು ದುಃಖ ತಪ್ಪಿರಾಗಿದ್ದೇವೆ. ಅವ್ರ ಕುಟುಂಬ ಸಹಿತ ದುಃಖದಲ್ಲಿ ಮುಳುಗಿ ಹೋಗಿದೆ. ಯಾಕೆಂದ್ರೆ ಅವ್ರ ಜೊತೆ ನಾನು ಒಡನಾಟ ಹೆಂಗಿತ್ತು ಅಂದ್ರೆ, ನಾನು ಸುಮಾರು 40 ವರ್ಷಗಳ ಕಾಲ ಅವ್ರ ಜೊತೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಮಾಜ ಸೇವೆಗಾಗಿ ದುಡಿದಿರ್ತಕ್ಕಂಥವ್ರು. ಆದರೆ ಇಲೆಕ್ಷನ್ ಬಂದಾಗ ಮಾತ್ರ ಒಂದು ದಿವಸ ಮಾತ್ರ ಕಡುವೈರಿಯಾಗಿ ನಾನು ಭಾರತೀಯ ಜನತಾ ಪಾರ್ಟಿಯ ಪರ ಮಾತನಾಡುವಂಥವ, ಅವ ಕಾಂಗ್ರೆಸ್ ಪರ ಮಾತನಾಡುವಂಥ ವ್ಯಕ್ತಿ. ಇಲೆಕ್ಷನ್ದಲ್ಲಿ ಸಹಿತ ನಾನು ಅವನು ಕೂಡಿ ಒಂದು ಇಲೆಕ್ಷನ್ ಮಾಡಿದ್ದೇವೆ. ನಾನು ತಾಲೂಕ್ ಪಂಚಾಯತಿ ಇಲೆಕ್ಷನ್ಗೆ ಅವನು ನಾಮಿನೇಷನ್ ಮಾಡಿದ್ರೆ ಸಹಿತ BJPಯಿಂದ ಯಾರೂ ಕೊಡಕ್ಕೆ ತಯಾರಾಗಲಿಲ್ಲ. ಬೆಳ್ಳುಬ್ಬಿಯವ್ರು ಒಡನಾಡ್ದು ಹೇಳಿದ್ರು, ಬೆಳ್ಳುಬ್ಬಿಯವ್ರು ನಾನು ಬಿಟ್ಟನಂದ್ರೆ ಯಾರೂ ಅವನಿಗೆ ಇದು ಕ್ಯಾಂಡಿಡೇಟ್ ಹಾಕಲಿಲ್ಲ ಅಂದ್ರೆ ವಿನ್ ಆದ್ರೆ ನನ್ನ ಒಂದು ಹೆಸರು ಹೊಕ್ಕೈತಿ, ನೀನು ನಿಂದ್ರಲೇಬೇಕು. ಸೋಲು ಗೆಲುವು ಎಲ್ಲರದ್ದು ಇದ್ದಿದ್ದೆ, ಅವನಿಗೆ ಗೆಲ್ಲಬೇಕೇನೇನು ಇಲ್ಲ. ಇದ್ದೂರಾಗದ್ರಿ ಇಬ್ಬರು ಮಾವಾಳಿದ್ರಿ, ಒಟ್ಟು ಕೊಡ್ರಿ ಬೆಳ್ಳುಬ್ಬಿರು ಸಾಹೇಬ್ರು ನಾನು ಭಾಳ ಒತ್ತಾಯ ಮಾಡಿದ ಕೂಡಲೇ ಇಬ್ಬರು ಇಲೆಕ್ಷನ್ ಮಾಡಿದೇವೆ. ಇಲೆಕ್ಷನ್ ಮಾಡಿದ ಮರುದಿವ್ಸನೇ, ಅವತ್ತಿನ ದಿವಸ ಸೋತ ದಿವಸನೇ ಮತ್ತು ನಾನು ಸೈಕಲ್ ಮೋಟ್ರ್ ಮೇಲೆ ಹತ್ತಿಸ್ಕೊಂಡು ಬಂದ. ಊರಲ್ಲಿ ಮಂದಿ ಅಂದರು, ಇವ್ನು ಹೆಂಗದಾರ ನೋಡಿ ಇವರು ಈ ನಾಟಕ ಮಾಡ್ತಾರೆ ಒಂಥರ, ಮತ್ತು ಅವ್ನ ಗಾಡಿ ಮೇಲೆ ಯಾವ ಬರ್ತಾನೆ, ಅವ್ನ ಗಾಡಿ ಮೇಲೆ ಯಾವ ಬರ್ತಾನೆ ಅಂತ. ನಾನು ಆ ಥರ ರಾಜಕಾರಣ ಮಾಡ್ಕೊಂಡು ಬಂದೆ ಹೊರತಾಗಿ ದ್ವೇಷದ ರಾಜಕಾರಣ ಮಾಡ್ಕೊಂಡಿಲ್ಲ. ಅದು ವ್ಯಕ್ತಿ ಹಾಗೆ ಇತ್ತು. ಯಾವುದೇ ಒಂದು ಕೆಲಸದಲ್ಲಿ ಬಂದರೆ ಊರಿನ ಒಂದು ಕೆಲಸ ಬಂದಾಗ ಸಾಮೂಹಿಕವಾಗಿ ನಾವು ಭಾಗವಹಿಸ್ತಿದ್ದೀವಿ. ವೈಯಕ್ತಿಕ ಬಂದ ರಾಜಕೀಯ ಬಂದಾಗ ಒಂದೇ ದಿವಸ ಇಲೆಕ್ಷನ್ ಮಾಡೋದು, ಮಳೆ ಬಂದಾಗ ಛತ್ರಿ ಹಿಡ್ದಂಗೆ ಹಿಡಿದು ನಾವು ಆಮೇಲೆ ಒಗದ್ಕೇರಿ ಮತ್ತು ನಮ್ಮ ಊರಿನ ಒಂದು ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಭಗವಂತ ಅವ್ನಿಗೆ ಇನ್ನೂ ಆರೋಗ್ಯ ಕೊಡಬೇಕಾಗಿತ್ತು. ಯಾಕೋ ಏನೋ ಭಾಳ ಮಂದಿನ ನಾವು ಅವತ್ತು ಕಳ್ಕೊಂಡು ಬಿಟ್ಟೇವಿ. ಈ ಕೊರೋನಾದಿಂದ ನಾವು ಭಾಳ ಮಂದಿನ ಕಳ್ಕೊಂಡೀವಿ. ಭಾಳ ದುಃಖದಲ್ಲಿದ್ದೀವಿ. ಏಕೆಂದರೆ ಅವ ಇನ್ನೂ ಏನೇನೋ ಕೆಲಸಗಳು ಆಗಬೇಕಾಗಿತ್ತು, ನಮ್ಮಲ್ಲಿ ಇನ್ನೂ ಆಗಬೇಕಾಗಿತ್ತು. ಆದ್ರೆ ಸಹಿತ ಇದ್ದಂಥ ಏನು ಅದಾರ ಅವ್ರಿಗೆಲ್ಲ ಅವನ ಪ್ರೇರಣೆಯಿಂದ ಕೆಲಸ ಮಾಡಲಿ ಅಂತ ನಾವು ತಿಳ್ಕೊಂಡು ಊರಿನ ಯುವಕರೆಲ್ಲ ಕೆಲಸ ಮಾಡಕತ್ತಾರ. ಅವನಿಗೂ ಒಬ್ಬ ಮಗ ಅದಾನಂದ್ರೂ ಒಂದು ಶ್ರೇಷ್ಠ ವ್ಯಕ್ತಿತ್ವನ ಗಳಿಸ್ಕೊಂಡಾನ. ಸಾಕಷ್ಟು ಜನರನ್ನು ನೋಡಿ, ತಂದೆಯ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರಂದ್ರೆ ಅವ ಇದ್ದಾಗ ಹೆಂಗಿದ್ದ ಅನ್ನೋದು ಗೊತ್ತು. ತಾಲೂಕಾ ಅಧ್ಯಕ್ಷನಾಗಿ ಸಹಿತ ಕೆಲಸ ಮಾಡಿದ. ತಾಲೂಕು ಅಧ್ಯಕ್ಷನಾಗಿ ಮಣ್ಣಿ ತನ್ನ ಪೀರ್ಣ್ಯಾಗ ಮತ್ತೊಬ್ಬಕಿನ ಮಗಳನ್ನ ಸಹಿತ ಹೊಸ ಕೋಲಾರ ತಾಲೂಕಾದಾಗ ಮಗಳನ್ನ ಸಹಿತ ತಾಲೂಕು ಅಧ್ಯಕ್ಷ ಮಾಡುವಂಥ ಪ್ರಯತ್ನ ಪಟ್ಟಿರ್ತಂಥ ವ್ಯಕ್ತಿ. ಆದರೆ ಊರಿನಲ್ಲಿ ಯಾವುದೇ ಒಂದು ಸಮಾಜದ ಕೆಲಸ ಬಂದಾಗ ಪಕ್ಷ ಜಾತಿ ಎಲ್ಲನೂ ಮರೆತು ನಾವೆಲ್ಲರೂ ಕೂಡ ಒಕ್ಕಟ್ಟ ಕೆಲಸ ಮಾಡ್ತಿದ್ದೀವಿ. ನನಗೆ ಹೊಲ ಹಿಡಿಯೋಕ್ಕೂ ಸಾಕಷ್ಟು ಸಹಾಯ ಮಾಡಿದ. ಒಂದೊಂದು ಆಗಲಾರ್ದಂಥ ಗಂಡಾಂತರ ಕೆಲಸಗಳಿದ್ದ ಸಹಿತ ನನ್ನ ಜೊತೆನೂ ಸಹಾಯ ನಾನು ಮಾಡಿದ. ಅವ್ಗೆ ಬೇಕಾದ ಒಂದು ಕಾಸೂನು ಹೊಲ ಬರೀ 30,000ದಾಗ 10 ಎಕರೆ ಹೊಲ ತೊಗೊಂಡು ಆಗಿನ ಕಾಲದಾಗ ಯಾರೂ ಮಾತಾಡಲಿಲ್ಲ. ನಾನಿನ್ನ ಆಗ ಸಣ್ಣವಿದ್ದೆ ಇದ್ರ ಸಹಿತ ನಾನೊಬ್ಬ ಬಹುಪತ್ಯರ ಮಾಡ್ದಂಗೆ ಮಾಡಿಸಿ ಬರೀ 30,000ದಾಗ 10 ಎಕರೆ ಹೊಲ ಕೊಡಿಸಿದಂಥ ವ್ಯಕ್ತಿ. ಇವತ್ತದು 35 ಲಕ್ಷಕ್ಕೆ 1 ಎಕರೆ ಬೇಡಿದ್ರು ಕೊಡೋಲ್ಲ ಅಂಥ ಜಮೀನು ಅವ್ನು ಮಾಡ್ಕೊಂಡೇವಿ. ಆ ಮಾತಿನಲ್ಲಿ ನನಗೇನರ ಸಂದರ್ಭ ಬಂದಾಗ ಅವ್ನು ನನಗೆ ಸಹಾಯ ಹಾಕಿದ್ದ, ನನಗೇನರ ಬಂದ್ರೆ ಅವ್ನು ನಾವು ಸಹಾಯ ಹಾಕಿದ್ದೀವಿ. ನಮ್ಮ ಕುಟುಂಬಕ್ಕೆ ಭಾಳ ಹತ್ತಿರದವ. ನನ್ನ ನಡವಳಿಲಿ ಮಾವ ಅಂತ ನಾನು ಕರಿತಿದ್ದೆ. ನಮಗೆ ಎಂದೂ ಹೆಸರುಗೊಂಡು ಕರಿತಿದ್ದಿಲ್ಲ ಅವ. ಅಂಥ ಒಂದು ವ್ಯಕ್ತಿತ್ವ ಇತ್ತು ಅವನಲ್ಲಿ. ಯಾರಿಗೂ ಕೆಟ್ಟ ಹೆಸರುಗೊಂಡು ಕರೆದಂತ ಇದ್ದಿಲ್ಲ. ಅವ್ರು ಏನು ಹಾಕಾರ ನಡವಳಿ ಮೇಲೆ ಕರೆಯುವಂಥ ವ್ಯಕ್ತಿತ್ವ ಅವ್ನು ಗಳಿಸ್ಕೊಂಡು ಬಂದಿದ್ದ. ಇನ್ನೂ ಅವನ ಗುಣಗಾನ ಮಾಡಬೇಕಂದ್ರೆ ಇನ್ನೂ ಭಾಳ ಅದಾವ. ಇವತ್ತು ನಮ್ಮಲ್ಲಿ ಎತ್ತುಗಳಲ್ಲಿ ಒಕ್ಕಲ್ತನದಾಗ ಶ್ರೇಷ್ಠ ವ್ಯಕ್ತಿತ್ವ ಹೊಂದಿದ್ದಂಥ ವ್ಯಕ್ತಿ. ತರಬಂಡಿ ಎಲ್ಲೇ ನಮ್ಮ ಇಡೀ ವಿಜಯಪುರ ಅಖಂಡ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲೇ ಇರಲಿ ಅವ ದಿನ 100 ಮಂದಿ ಕರ್ಕೊಂಡು ಹೋಗುವಂಥದ್ದು. ಎಲ್ಲಿ ಅದಾವ ಅಲ್ಲಿ ಫೋನ್ ಮಾಡಿದ್ರೆ ಮುದೋಳು ಮಾಲಿಂಗಪುರ ತಾಲೂಕಿನಾಗ ಎಲ್ಲೇ ಒಂದು ಫೋನ್ ಹೊಡೆದ್ರಂದ್ರೆ ಆಗಿಂದಾಗ ಒಂದು 10-20 ಹುಡುಗರು ಕರ್ಕೊಂಡು ಹೋಗುವಂಥ ವ್ಯಕ್ತಿತ್ವ. ಎತ್ತಿನಲ್ಲಿ ಭಯಂಕರ ಹವ್ಯಾಸಗಾರ. ಅವನು 4 ಎತ್ತುಗಳು ಕಟ್ಟಿ ಒಕ್ಕಲ್ತನ ಮಾಡಿದಂಥವ. ಇವತ್ತಿಗೂ ನಮ್ಮಲ್ಲಿ ಇದ್ದಾಗ ಸಹಿತ ನಮ್ಮ ಎತ್ತುಗಳು ಸಹಿತ ಎಲ್ಲಿ ಬೇಕಲ್ಲ ಕಡೆ ಮುದೋಳ ಮಾಲಿಂಗಪುರ ಸಹಿತ ಕರ್ಕೊಂಡು ಹೋಗುವಂಥವೇ. ನಡಿ ಇಂತಲ್ಲೆದ ಹೋಗೋನು, ಅದು ಬರಲಿ ಬಿಡಲಿ ಒಟ್ಟು ಹೋಗೋಣ. ರೇಷ್ನಾಗ ಇರ್ಬೇಕು ನಾವು. ಕಣದಾಗ ಏಳು ಇದ್ದಿದ್ದ. ಆದರೆ ಎಲ್ಲರೂ ಗೆದಿತೇವತ್ತು ಹೋಗ್ತಾರೆ ಹೊರತಾಗಿ ಸೋಲ್ತೇವತ್ತು ಯಾರೂ ಹೋಗಿರಂಗಿಲ್ಲ. ಅದನ್ನ ಏನೂ ವಿಚಾರ ಮಾಡಲಾರ್ದ ಹೋಗುವಂಥ ನನಗೂ 3-4 ಕಡೆ ಹೋಗಿ ಕರ್ಕೊಂಡೋಗಿ ಪ್ರಶಸ್ತಿ ಕೊಡಿಸಿದಂಥ ವ್ಯಕ್ತಿ ಅವ. ಆದರೆ ಅವ್ನು ಹೋದ ಮೇಲಿಂದ ಒಬ್ಬರು ಇವತ್ತಿಗೆ ತರಬಂಡಿ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ, ಯಾರೂ ಹೋಗಾಗ್ತಾ ಇರಲ್ಲ. ಸ್ವಂತ ಒಬ್ಬ ಮುಂದಾಳತ್ತು ಬೇಕಾಗಿತ್ತು, ಒಬ್ಬ ಗುರು ಬೇಕಾಗಿತ್ತು. ಆ ಗುರು ಇಲ್ಲ ಇವತ್ತು. ನಾವು ಅವನ್ನೆಲ್ಲ ಕಳ್ಕೊಂಡೇವಂದ್ರೂ ಇವತ್ತು ಅವ್ನು ಗುಣಗಾನ ಮಾಡಬೇಕಾಗೈತಿ. ಸಾಕಷ್ಟು ಆಸ್ತಿಗಳನ್ನು ಮಾಡಿದ, ತಮ್ಮಗಳಿಗೆ ಸಾಕಷ್ಟು ಅನುಕೂಲ ಮಾಡಿದ. ಎಲ್ಲ ಮಾಡಿದ್ರೆ ಸಹಿತ ಭಗವಂತ ಇನ್ನೂ
ಇನ್ನೂ ವಯಸ್ಸಲ್ಲಿ ಎಲ್ಲ ಕೂಡ 66 ವಯಸ್ಸಿಗೆ ಕಳ್ಕೊಂಡೆ. ನಮಗಿಂತ 3 ವರ್ಷ ದೊಡ್ಡವ, ಅವನಿಗಿಂತ ನಾನು 3 ವರ್ಷ ನಾವು ಅಷ್ಟೇ. ಆದರೂ ಕಳ್ಕೊಂಡೇವಲ್ಲ, ಅದು ಬಹಳ ದುಃಖದ ವಿಷಯ. ಯಾಕಂದ್ರೆ ಅವನ ಬಗ್ಗೆ ಇನ್ನೂ ಅನೇಕ ವಿಷಯಗಳದಾವು, ಅನೇಕ ವಿಷಯ. ರಾಜಕೀಯ ಬಂದರೆ ಎಲ್ಲೇ ಬೆಳು ಅಂತೇಳಿ ಬಂದು ಅಷ್ಟೇ ಕೆಲಸ ಮಾಡಿಸ್ಕೊತಿದ್ದ. ಶಿವಾನಂದ ಪಾಟೀಲ್ ಕಡೆನೂ ಹೋಗಿದ್ದ, MP ಅವ್ರ ಕಡೆ ಹೋಗಿದ್ದ. ಎಲ್ಲಿ ಬಿಡ್ತಿದ್ದಲ್ಲ, ಇಲ್ಲಿ ಅದಾರ ಅಂದ್ರೆ ಬಾಗಲಕೋಟೆ SR ಪಾಟೀಲ್ರು ಅಷ್ಟೇ ಚಿರಪರಿತವಂಗ. ಎಲ್ಲಿ ಹೋಗ್ಕಾನ ಬರ್ರಿ ಅನ್ನುವಂಗೆ ಎದ್ದು ಕುರ್ಚಿ ಕೊಡುವಂಥ ಒಂದು ವ್ಯಕ್ತಿ ಇದ್ದ. ಯಾರೋ ನಮ್ಮ ಅಧಿಕಾರಿ ರಾಜಕಾರಣಿಗಳಂತಲೂ ಆದ್ರೆ ಬರ್ರಿ ಪರಸಪ್ಪಣ್ಣ ಬರ್ರಿ ಅಂತ ಒದರ್ತಿದ್ರು. ಆ ರೀತಿ ಇಟ್ಕೊಂಡಂಥ ವ್ಯಕ್ತಿ ಈ ಮಂದಿಗೆ ಇಲ್ಲಿ ಹೋಗಾರ ಸಾಕಷ್ಟು ಮಂದಿ ಅದ್ರ ಹಿಂಬಾಲಿಗೆ ಇವ್ರು ಹೋದ್ರೆ ಯಾವ್ರವ್ರ ಸದ್ಯಕ್ಕೆ ಗೊತ್ತಿಲ್ಲ. ಇವತ್ತು ಅವ್ನು ಇಲ್ಲ ಅಂದಾಗ ಯಾವ್ರವ್ರ ಸದ್ಯಕ್ಕೆ ಗೊತ್ತಾಗೋದಿಲ್ಲ. ಅಂಥ ವ್ಯಕ್ತಿಗಳದ ನಮ್ಮಲ್ಲಿ. ಆದ್ರೆ ಅಂಥ ಕಳ್ಕೊಂಡಂಥ ನೋವನ್ನು ಬಹಳ ಐತಿ. ಆದರೆ ಈ ನೋದ ಶಕ್ತಿಯನ್ನು ಅವ್ರ ಮಗ ತುಂಬತಾನ ಅಂತ ನಾ ತಿಳ್ಕೊಂಡಿನಿ. ಅವನು ಸಂಘಟನಾ ಚತುರದನ ಮಾಡಕತ್ತಾನ. ಇವತ್ತು ಅಷ್ಟೇನು ಆಗೋದಿಲ್ಲ ಅಂತ ಹೇಳ್ತಾರೆ ಮಂದಿ. ಆದ್ರೆ ಯಾವುದೋ ಒಂದು ಬೆಳಿಬೇಕಾದ್ರೆ ಮಳಿಗೆಯಲ್ಲಿ ಗೊತ್ತಾಗೈತಿ. ಇಂಥ ಒಂದು ಕಾರ್ಯಕ್ರಮ ಒಂದು ವರ್ಷದಲ್ಲಿ ಇಷ್ಟೆಲ್ಲ ಮಾಡಿ ರೆಡಿ ಮಾಡ್ಯಾನಂದ್ರೆ ಇದೇ ಒಂದು ಅವನು ಚಾತುರ್ಯ ಗೊತ್ತಾಗೈತಿ. ಇದ್ರ ಮೇಲೆ ಇದು ಗದ್ದಿಗೆ ಮಾಡಬೇಕಾದ್ರೂ ಅಲ್ಲಿ ಬೀಳಿಗೆಯಲ್ಲಿ ಹೋಗಿ ಕೇಳ್ಯಾನ, 3-4 ಸಲ ಹೋಗಿ ಕೇಳ್ಯಾನ. ಕೇಳಿದ್ರೆ ಸಹಿತ ಅಲ್ಲಿ ಸಾಬ್ ನದಾಪ್ ಅಂತದನ. ಅವ ಆದಗಳೇ ಚೌಧರಿ ಅವ್ರು ಬಂದ್ರೆ ಬರಬೇಕಿತ್ತು, ನಿಮಗೇನು ಹೊಂದಂಗಿಲ್ಲ ಹೋಗುತ್ತೆ. 3 ಸಲ ಹೋಗಿ ವಾಪಸ್ ಬಂದಿದ್ದ. ಬಂದು ನಾನು ಕೇಳ್ಕೊಂಡ, ಮಮ್ಮ ಹಿಂಗೆ ಗದ್ದಿಗೆ ಮಾತ್ರ ನೀ ಬಂದಾಗ ಮಾಡ್ತಾನೆ ಕೂತನವ, ನೀ ಬರ್ಬೇಕಂದ. ಕಾರ್ ಹೇಳ್ತಾನಂದ. ಕಾರು ಬೇಡ ಏನು ಬೇಡ, ನಂದು ಐತಿ ಮನ್ಯಾಗ ಜೀಪ್ ಐತಿ, ಸೈಕಲ್ ಮಾಡ್ಕೊಂಡು ಹೋಗಿ ನಡೆಯುತ್ತೆ. ಇಬ್ಬರು ಹೋಗಿ ನಾ ಏನು ಹೇಳ್ತೀನಿ ಅದೇ ರೇಟಿಗೆ ಅಲ್ಲಿ ಸಾಬ್ ನದಾಪನವ್ರು ಇವತ್ತು ಮಾಡಿಕೊಟ್ರು. ಅದನ್ನೆಲ್ಲ ಒಳ್ಳೆ ಕೆಲಸ, ಫೋಟೋ ಹಾಕಿ ಶಾಶ್ವತ ಇರೋಂಗೆ ಮಾಡಪ್ಪ ಅಂದೆ. ನೋಡಿರಿ ಯಾರ್ದು ಮಾಡಿಲ್ಲ, ಇದನ್ನು ವಿಶೇಷವಾಗಿ ಮಾಡಿಕೊಡ್ತೀನಿ ಸಾವ್ಕಾರ ನನ್ನ ಮುಂದೆ ಮಾತು ಕೊಟ್ಟಾನ. ಅದೇ ರೀತಿ ಮಾಡ್ಯಾನ. ಅದಕ್ಕೆ ಈ ಕಾರ್ಯಕ್ರಮ ಮಾಡ್ತಾನೆ. ಈ ಕಾರ್ಯಕ್ರಮ ಅವನು ತನ್ನ ಅಕ್ಕ ತಂಗಿಯರದಾರ, ಅಕ್ಕ ತಂಗಿಯರನ್ನು ಒಳ್ಳೆಯ ಸುಸಜ್ಜಿತ ನೋಡ್ಕೊಂಡು ಹೋಗಪ್ಪ ಅಂತ ನಾನು ಒಂದು ಕಿವಿ ಮಾತು ಹೇಳಿ ನಮಗೆ. ಒಬ್ಬ ಅದೇ ನಿಮ್ಮ ಅಪ್ಪ ಸಾಕಷ್ಟು ಗಳಿಸ್ಯಾನ. ಅಕ್ಕ ತಂಗಿಯರು ಯಾವತ್ತೂ ನೀನು ಹರಿಸ್ಬೇಕು ಹೊರತಾಗಿ ಅವರು ಸಿಟ್ಟಾಗತ್ತಂದ್ರೆ ನಮ್ಮ ಮನೆಗೆ ತೊಂದರೆ ಆಗತ್ತಿ. ಅವ್ರನ್ನ ಅಗದಿ ಒಳ್ಳೆಯ ರೀತಿ ನಡ್ಕೊಂಡು ಹೋಗಪ್ಪ ನಿಮ್ಮ ಅಪ್ಪನ ಗತಿ ಅಂತ ನಾನು ಹೇಳಿದ. ಅವ್ರ ಮಗನೂ ಒಪ್ಕೊಂಡನ. ಸೊಸಿನೂ ಚಂದಗಳದ. ಅವ್ರ ತಾಯಿನೂ ಅಗದಿ ಮುಗ್ಧತೆಯಿಂದ ಇದ್ದಿರ್ತಂಥ ತಾಯಿ, ಯಾರಿಗೂ ಒಂದು ಸರ್ತುಕೊಂಡಿಲ್ಲಂತಂತಕ್ಕೆ ಅವರು ಸತಿಯವರು ಅಷ್ಟೇ ಪ್ರಾಮಾಣಿಕ ಅದಾರ. ಒಳ್ಳೆಯತನದಿಂದ ಗುಣದಿಂದ ನಡ್ಕೊಂಡು ಬಂದಾರ. ಅದಕ್ಕೆ ಮಕ್ಕಳನ್ನ ಮತ್ತು ತಾಯಿನ ಹೆಂಡ್ತಿ ನನ್ನ ಕುಟುಂಬವನ್ನು ಒಳ್ಳೆಯ ರೀತಿ ನಡೆಸ್ಕೊಂಡು ಹೋಗಪ್ಪ ಅಂತ ಒಂದು 10 ಸಲ ನಾವು ಕಿವಿ ಮಾತು ಹೇಳಿದಾಗ ಅದಕ್ಕೆ ನಮ್ಮ ಒಪ್ಕೊಂಡು ನಮ್ಮ ಮಾತಿನಾಗ ನಡೆಯಕತ್ತೇನೆ. ಅದಕ್ಕೆ ಇವತ್ತಿನ ದಿವಸ ಹೆಚ್ಚು ಮಾತಾಡುವಂಥದ್ದು ಸನ್ನಿವೇಶ ಅಲ್ಲ. ಆದರೂ ಅವನ ಬಗ್ಗೆ ಏನು ಹೇಳಿದ್ರು ಕಡಿಮೆನ. ನಾವು ಮೂರನೇ ಒಂದು ಹೊಣ್ಣ ಕಳಸ ನಾವು ಕಳ್ಕೊಂಡು ಬಿಟ್ಟೇವಿ. ನಾವು ಯಾವಾಗ ಕಳ್ಕೊಂಡೇವಿ ಅಲ್ಲಿ ನಾವು ಎಲ್ಲೇ ಒಂದು ಟೊಪ್ಪಿಗೆ ಹಾಕೊಂಡು ಒಂದು ಜೀಪ್ ಹೊಣ್ತಿ ಅಂದ್ರೆ ಬಳುತ್ತೇವ್ರು ಹೊಂಟ್ರಲ್ಲಿ ಒಟ್ಟರು ಬಳುತ್ತೇವ್ರು ಅವರೆಲ್ಲ ಹಿರಿಯರೆಲ್ಲ ಬಳುತ್ತೀವಿ. ನಾವು ಚಲೋದಕ್ಕೆ ಹೋಗಲಿ ಕೆಟ್ಟದಕ್ಕೆ ಹೋಗಲಿ ಒಂದು ಸಭೆ ಸಮಾರಂಭಕ್ಕೆ ಹೋಗಲಿ ಹೊಕ್ಕಿದ್ದೀವಿ. ನಾಗರದಿನ್ಯಾಗ ಹೇಳ್ತಿದ್ರು ಟೊಪ್ಪಿಗೆ ಹೋದ ಎಲ್ಲ ಬಳುತ್ತೇವ್ರು ಆದ್ರಲ್ಲಿ ಎಲ್ಲೇ ಹೋದ್ರೆ ದೊಡ್ಡ ಕಾರ್ಯಕ್ರಮಕ್ಕೆ ಹೊಂಟ್ರೆ ನೋಡ್ತಿದ್ದೆ. ನಾವು ಒಬ್ಬೊಬ್ಬರು ಹೊಕ್ಕಿದ್ದಿಲ್ಲ, ಆದ್ರೆ ಒಂದು 10 ಟೀಮ್ ಹೊಕ್ಕಿದ್ದೀವಿ. ಯಾವುದೋ ಒಂದು ದೇವಸ್ಥಾನ ಹನುಮಂತರ ಮೂರ್ತಿ ಹಾಕ್ಬೇಕಾದ್ರೆ ಪಂಡ್ರಪುರಕ್ಕೆ ಹೋದ್ರು ಎಲ್ಲರೂ ಕೂಡ ಹೋಗೋರು. ನಾವು ಒಂದು 2-3 ಜೀಪ್ನ ಸಂಖ್ಯೆ ಸ್ವತಂತ್ರ ಖರ್ಚಿನಿಂದ ಯಾರು ಹೋದ ಒಬ್ಬನ ಮಾಡ್ತಿದ್ದ. ನಮ್ಮಲ್ಲಿ ಪಕ್ಷ ಜಾತಿ ರೊಕ್ಕ ಹಾಕೋದು ಅವ ಹಾಕ್ಲಿ ಇವ ಹಾಕ್ಲಿದ್ದಿಲ್ಲ. ಯಾವ ಕೊಡ್ತಾನೆ ಅವನ ಕೊಟ್ಟೊಂದು ಬರುವಂಥ ಒಂದು ವ್ಯಕ್ತಿತ್ವ. ಸುಮಾರು ಮಂದಿನ ಕಳ್ಕೊಂಡಿವಿ. ಆ ಹೊತ್ತಿನಾಗ ಒಂದು 8 ಮಂದಿನ ನನಗೆ ಪ್ರಮುಖರು, ನಮ್ಮ ಊರಿನ ಒಬ್ಬ ಪ್ರಮುಖರು 8 ಮಂದಿ ಕಳ್ಕೊಂಡ್ರೊಳಗೆ ಇದು ಪ್ರಥಮದಲ್ಲಿದ್ದಂಥ ವ್ಯಕ್ತಿ, ಎಲ್ಲರಿಗಿಂತ ಮುಂಚೂಣಿಯಲ್ಲಿದ್ದಂಥ ವ್ಯಕ್ತಿನ ಕಳ್ಕೊಂಡೇವಿ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ದೇವರು ಆಯುರಾರೋಗ್ಯ ಇನ್ನು ಇಳಿದವ್ರಿಗೆ ಹೆಚ್ಚಿನ ಅವನ ಆಯುಷ್ಯ ಮೊಮ್ಮಕ್ಕಳಿಗೆ ಕೊಟ್ಟು ಅವ್ರ ಮನೆ ಒಂದು ಉನ್ನತ ಸ್ಥಾನಕ್ಕೆ ಏರಲಿ ಅಂಥೇಳಿ ಒಂದೆರಡು ಶಾಸಕ ಶಿವಾನಂದ ಪಾಟೀಲ್, ಅಭಿಮಾನಿ ಬಳಗದ ಅಧ್ಯಕ್ಷ ತಾನಾಜಿ ನಾಗರಾಳ್ ಸೇರಿದಂತೆ ಸ್ನೇಹಿತರು, ಅಭಿಮಾನಿಗಳು, ಕುಟುಂಬಸ್ಥರು ದಿವಂಗತ ಪರಸಪ್ಪ ಬಶೆಟ್ಟಿ ಅವರನ್ನು ಸ್ಮರಣೆ ಮಾಡಿಕೊಂಡು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. 3 ಮಂದಿ ಏನು ಊರಾಗ ಸಿಂಹ ಅಂದ್ರೂ ಅವ್ರಿಗೆ ತಪ್ಪಾಗಲ್ರಿ. 3 ಮಂದಿ ಒಂಥರ ಮುತ್ತು ಥರ ಇದ್ರಿ. ಈಗ 2 ಮುತ್ತ ನಾವು ಕಳ್ಕೊಂಡಿವಿ. ಅವೆಲ್ಲ ಮತ್ತೆ ಅವ್ರ ಮ್ಯಾಗ ಆಸೆ ಐತಿ, ಅವ್ರ ಹೊಟ್ಟೆಗೆ ಹುಟ್ಟು ಬರಲಿ. ಅವ್ರು ಅದೇ ಥರ ರಾಜಕೀಯ ಒಳಗೆ ಯಾರಿದ್ರು, ನಮ್ಮ ಮನೆತನ ಹೆಂಗಿತ್ತು ವಾಪಸ್ ಹಂಗೆ ಆಗಲಿ. ಅವನ ಆಸೆ ಎಲ್ಲ ಈಡೇರಲಿ. ನಾವು ಎಲ್ಲರೂ ಸೇರಿ ನಮ್ಮ ಫ್ಯಾಮಿಲಿಯವ್ರು ಅವ್ನ ಆಸೆ ಈಡೇರ್ತೀವಿ. ಈಗ ನಾನು ಆಸೆ ಇರೋದು ನಾವು ಅವನಿಗೆ ಯಾವಾಗೂ ನಮ್ಮ ಅಜ್ಜಾಗ ನಾವು ಒಂದು ರಿಕ್ವೆಸ್ಟ್ ಏನಂದ್ರೆ, ತಂದೆ ತಾಯಿ ಕಡೆ ಬೆಳೆಸೋಕ್ಕಿಂತನೂ ಮಕ್ಕಳನ್ನ ನೀವು ಅಜ್ಜ ಅಜ್ಜಿ ಇದ್ರೆ ಅವ್ರ ಕಡೆ ಬೆಳೆಸುತ್ತ ಬರ್ರಿ. ನಾವು ಅವ್ರ ಕಡೆನ 1.5 ವರ್ಷದ ಪಾಪು ಇದ್ದಾಗ ಬೆಳೆದಾಕತ್ತೈತಿ. ಈಗ ನನಗೆ 21 ವಯಸ್ಸಿನ ತನೂ ನಾ ಅಜ್ಜ ಅಜ್ಜಿ ಕೈಯಾಗ ಬೆಳೆದೀನಿ. ನನ್ನ ಮದ್ವೆನೂ ಅವರೇ ಮಾಡಿಕೊಟ್ಟಾರು. ಈಗ ನನ್ನ ಹೊಟ್ಟೆಯಾಗ ಅವರೇ ಹುಟ್ಟು ಬರ್ಲಕ್ಕ ನಾ ಆಸೆ ಮಾಡ್ತೀನಿ. ಎಷ್ಟೋ 3 ಜನ ಏನೋ ಅಂದ್ರೂ ಅವ್ರ ಮುತ್ತಿಗೆ ಸಿಂಹಾದ್ರಿ. ನಾ ಎಂದಿಗೂ ನಮ್ಮ ಅಜ್ಜಾಗ ನಾ ಅಜ್ಜ ಅದು ಕರೆದಿಲ್ಲ, ಮುತ್ತಿ ಅದು ಕರೆದಿಲ್ಲ, ಏನೂ ಕರೆದಿಲ್ಲ ರೀ. ನಾ ಕರೆಯೋದು ಅವನಿಗೆ ಸಿಂಹಾದ್ ಕರಿತಿದ್ದೆ. ನಾನು ಆಸೆ ಇರೋದು ಒಂದೇ, ಅವ್ನು ಊರಿಗೆ ಹೆಂಗೆ ಸಿಂಹದ ಥರ ಇದ್ದ ಅಂಥದ್ದೇ ಒಂದು ಹುಟ್ಟು ಬರಲಿ. ಈಗ ನಮ್ಮ ಅಜ್ಜನ ಮೊಮ್ಮಗ ಅಭಿ ಹತ್ತದಾನ, ಅವನು ಅದೇ ರೀತಿ ನಮ್ಮ ಅಜ್ಜನ ಥರ ರಾಜಕೀಯ ಒಳಗೆ ಇನ್ವಾಲ್ವ್ ಆಗಲಿ. ಎಲ್ಲ ಬಡವರಿಗೆ ಅವ್ರ ಕಡೆ ನಮ್ಮ ಅಜ್ಜ ಅಷ್ಟು ರಾಜಕೀಯ ಮಾಡಿದ್ರು. ಬಡವರು ಶ್ರೀಮಂತರು ಆಡಂಬರ ಜೀವನ ಒಂದು ದಿನ ಮಾಡಿಲ್ಲ. 5 ವರ್ಷ ರಾಜಕೀಯ ಮಾಡ್ಯಾರ. ಅವೇನು ಕಾರ್ ತೊಗೊಂಡಿಲ್ಲ, ಬೈಕ್ ತೊಗೊಂಡಿಲ್ಲ, ದೊಡ್ಡ ಮನೆ ಹಾಕ್ಸಿಲ್ಲ, ಏನು ಮಾಡಿಲ್ಲ. ಎಲ್ಲರಿಗೂ ಒಳ್ಳೇದು ಮಾಡ್ಯಾನು. ಅದೇ ರೀತಿ ಈ ಭಾಗದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂಥ ಪರಸಪ್ಪ ಬಶೆಟ್ಟಿ ಅವರ ಮೊದಲನೇ ಪುಣ್ಯತಿಥಿಯ ಅಂಗವಾಗಿ ಎಲ್ಲರಿಗೆ
ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ವಿಶೇಷವಾಗಿ ಈ ಭಾಗದಲ್ಲಿ ಪರಸಪ್ಪ ಬಸೆಟ್ಟಿ ಅವರ ಮನೆತನ ಭಾಳ ಅತಿಯಾದ ದೊಡ್ಡ ಮನೆತನ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ತನ್ನದೇ ಆದಂಥ ಛಾಪನ್ನು ಹೊಂದಿದಂಥ ಮತ್ತು ಅತಿ ಶಿವಾನಂದ ಪಾಟೀಲ್ ಸಾರಿಗೆ ಈ ಭಾಗದಲ್ಲಿ ಅತಿ ಆತ್ಮೀಯದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಪರಸಪ್ಪ ಬಸೆಟ್ಟಿ ಅಂತ ಭಾಳ ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ವಿಶೇಷವಾಗಿ ಅವ್ರನ್ನ ಕಳ್ಕೊಂಡು ನಾವೆಲ್ಲ ಭಾಳ ದುಃಖದ ಸಂಗತಿಯಲ್ಲಿದ್ದೇವೆ. ಬರುವಂಥ ದಿನಮಾನಗಳಲ್ಲಿ ಅವ್ರ ಕುಟುಂಬಕ್ಕೆ ಆ ದೇವರು ಐಶ್ವರ್ಯ, ಆರೋಗ್ಯ ಮತ್ತು ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಬೇಡ್ಕೊಂಡು. ನಮ್ಮ ದೊಡ್ಡಪ್ಪನ ಥರ ಇರಲಿಲ್ಲ, ನಮ್ಮ ಅಪ್ಪನ ಥರನೇ ಇದ್ದರು. ಇಬ್ಬರು ಹೆಂಗೆ ಅಂದ್ರೆ ಹೇಳೋಕ್ಕಲ್ಲ, ಇಬ್ಬರು ಹೊಂದಾಣಿಕೆ ಇದ್ದರು. ಒಬ್ರನ್ನೊಬ್ರನ್ನ ಬಿಟ್ಟು ಕೊಡ್ತಾ ಇರಲಿಲ್ಲ, ಅಷ್ಟು ಪ್ರೀತಿ ಇತ್ತು. ಮತ್ತು ಹೇಳೋಕ್ಕೆ ಬರಲ್ಲ ಅವ್ರ ಬಗ್ಗೆ ಅಂತೂ. ಎಷ್ಟು ಪ್ರೀತಿಯಿಂದ ನೋಡ್ಕೋತೆ ಅಂದರು. ಅವ್ರಲ್ಲ ನೀವು ಏನಾರ ಕೊಡಿಸ್ಕೊಡು ಅದು ಇದತ್ತೇನು ಹಠ ಮಾಡ್ತಿದ್ರೆ? ಕೇಳೋಕ್ಕಿಂತ ಮುಂಚೆನೇ ಎಲ್ಲ ಕೊಟ್ಬಿಟ್ಟಿದ್ರು. ನಮ್ಗೆ ಕೇಳುವಂಥ ಪರಿಸ್ಥಿತಿ ಯಾವತ್ತೂ ತಂದೆ ಕೊಟ್ಟಿಲ್ಲ ಅವರು ನಮಗೆ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಮತ್ತು ದೊಡ್ಡಪ್ಪ ಅಂತಲೂ ಯಾವತ್ತೂ ಎರಡೂ ಒಂದೇ ಮನೆ ಥರನೇ ಇದ್ದು ನಮಗೆ. ಆ ಮನೆ ಈ ಮನೆ ಅಂತ ಭೇದ ಭಾವನೂ ಇರಲಿಲ್ಲ. ನಮ್ಮ ತಮ್ಮನ ಮಕ್ಕಳಂತೂ ಯಾವತ್ತೂ ಭೇದ ಭಾವ ಮಾಡಿಲ್ಲ. ಅವನ ಮಕ್ಕಳ ಥರನೇ ನೋಡ್ಕೊಂಡಿದ್ದ ನನ್ನ. ಅಲ್ಲ ನೀವೇನು ಕೀಟಿಕೆ ಯಾವ್ದು ಮಾಡೋದಂತ ಬಾಲ್ಯ ವ್ಯವಸ್ಥೆಯೊಳಗೆ ನಿಮ್ಗೇನು ಹೊಡಿದು ನಿಮ್ಮ ಒಂದಿನೂ ಕೈ ಎತ್ತಿಲ್ಲ ನಮ್ಮಪ್ಪನ ಮೇಲೆ. ಹಂಗೆ ಸಮಾಧಾನದಿಂದನೇ ಹೇಳ್ತಾರೆ ಹೊರತು ಒಂದಿನೂ ಕೈ ಎತ್ತಿಲ್ಲ, ಬೈದಿಲ್ಲ, ಅಷ್ಟೇ. ಮತ್ತು ಅವ್ರ ರಾಜಕೀಯ ಜೀವನದೊಳಗೆ ಮನೆ ಕುಟುಂಬಸ್ಥರ ಜೋಡ ಯಾವ ರೀತಿ ಅವರ ಜೀವನ ಇದು ಮಾಡ್ತಾರೆ? ಅವ್ರು ಸಾಮಾನ್ಯ ಮನುಷ್ಯನ ಥರನೇ ಇದ್ರು ರೀ. ಅವರು ಹೊರಗೆ ಅಷ್ಟೇ ಫೇಮಸ್ ಆಗಿರ್ಬೋದು, ಎಷ್ಟು ಶ್ರೇಷ್ಠ ವ್ಯಕ್ತಿನೂ ಆಗಿರ್ಬೋದು. ಮನೇಲಿ ಅದನ್ನೆಲ್ಲ ಏನು ಎಲ್ಲ ಬಿಟ್ಟು ಕೇಶಂತ್ರ ಮನೇಲಿ ಸಾಮಾನ್ಯ ವ್ಯಕ್ತಿ ಹೆಂಗಿರ್ಬೇಕು, ಒಬ್ಬ ಅಪ್ಪ ಆಗಿ ಹೆಂಗಿರ್ಬೇಕು ಮಕ್ಕಳಿಗೆ, ಹಾಗೆ ಅದೇ ಥರನೇ ಇರ್ತಾರೆ. ಮತ್ತು ಹೆಚ್ಚು ಕಾಲ ಕುಟುಂಬಸ್ಥರ ಜೋಡ ಸಮಯ ಕಳೀತಿದ್ರು, ಅಲ್ಲೆಲ್ಲಿ ದೇವ್ರಿಗೆ ಏನು ಕರ್ಕೊಂಡು ಹೋಗ್ತಿದ್ರು ಅಥವಾ ರಾಜಕೀಯದೊಳಗೆ ಅವ್ರು ತಾವಿರ್ತಿದ್ರು? ಎಲ್ಲ ಮಾಡ್ತಿದ್ರು. ಫ್ಯಾಮಿಲಿಗೂ ಟೈಮ್ ಕೊಡ್ತಿದ್ರು, ಹೊರಗಿನೂ ಟೈಮ್ ಕೊಡ್ತಿದ್ರು. ಅವ್ರ ಜೊತೆನೂ ಹೋಗ್ತಾಯಿದ್ರು. ಹಿಂಗೆ ಟ್ರಿಪ್ ಎಲ್ಲರೂ ದೇವಸ್ಥಾನಗಳಿಗೆ ಭಾಳ ಹೋಗ್ತಿದ್ರು. ವರ್ಷ ಯಲ್ಲಂಗುಡ್ಡಕ್ಕೆ ಹಂಗೆ ಎಲ್ಲ ಕಡೆನೂ ಹೋಗ್ತಿದ್ರು. ಅವರು ಫ್ಯಾಮಿಲಿ ಟ್ರಿಪ್ಪೇ ಜೀಪ್ ಮಾಡ್ಕೊಂಡು ಹೋಗ್ತಿದ್ರು. ಈಗ ನಿಮ್ಮ ಕುಟುಂಬ ಜೋಡ ಇಲ್ಲಲ್ಲ, ತಮಗೇನು ಅನಿಸ್ತು? ಭಾಳ ದುಃಖ ಆಗತ್ತೆ ರೀ. ಈ ಊರಿಗೆ ಒಂದು ಕಳನೇ ಹೋಗೈತೆ ನೋಡಿ ಅನ್ಬೋದು, ಆ ಟೈಪ್ ಆಗೈತೆ ರೀ. ಇವಾಗ ಅದೊಂದು ಕಳಸನೇ ಅನ್ಬೋದು ಈ ಊರಿಗೆ. ಈ ಊರಾಗ ಅವ್ನು ಇರ್ಲಾರ್ದ ಊರನ್ನ ಒಟ್ಟು ಸಪ್ಪು ಹೊಡೆದ್ಬಿಟ್ಟಿದ್ರಿ. ಏನು ಖಾಲಿ ಅನಿಸಿದ್ರಿ ಈ ಊರೊಳಗೆ. ನಮಸ್ಕಾರ. ಈ ಸಂದರ್ಭ ನಮ್ಮೆಲ್ಲರಿಗೂ ಅತಿ ದುಃಖಕರವಾಗಿರ್ತಕ್ಕಂಥ ಒಂದು ಸಂದರ್ಭ. ಪರಸಪ್ಪ ಹುಚ್ಚಪ್ಪ ಬಸೆಟ್ಟಿ ಅಂತ ಹೇಳಿದರೆ ಬರೀ ಪರಸಪ್ಪ ಹುಚ್ಚಪ್ಪ ಬಸೆಟ್ಟಿ ಬರೀ ಒಂದು ಮಾತು. ಪರಸಪ್ಪಣ್ಣ ಅಂತ ಹೇಳಿದರೆ ನಾವು ಬರೀ ನಮ್ಮ ಬಳುತಿಗೆ ಒಂದೇ ಪರಿಚಯ ಅಂತಲ್ಲ, ಇಡೀ ನಮ್ಮ ತಾಲೂಕಿನಾಗ ಎಷ್ಟು ಹಳ್ಳಿಯವ ಯಾವುದೇ ಜಾತಿಯ ಒಬ್ಬ ಮನುಷ್ಯ ಅಥವಾ ಯಾವುದೇ ಪಕ್ಷದ ಒಬ್ಬ ಮನುಷ್ಯ ಇದ್ದರೂ ಕೂಡ ಅಷ್ಟು ಅಂತಃಕರಣದಿಂದ ಆ ಎಲ್ಲರನ್ನೂ ತಾಯಿ ಗುಣ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ. ಎಂಥದ್ದೇ ನೋವು ಆಗಿರಲಿ ಅಥವಾ ಸಾಮಾಜಿಕ ನೋವುಗಳೇ ಆಗಿರಲಿ ಅಥವಾ ಊರಿಗೆ ಯಾವುದೇ ಥರನಾಗಿರ್ತಕ್ಕಂಥ ಸಮಸ್ಯೆಗಳ ಸಲುವಾಗಿ ಆಗಿರ್ಬೋದು ಅಥವಾ ಒಬ್ಬೊಬ್ಬ ಸಣ್ಣ ವ್ಯಕ್ತಿ ಅವರ ವ್ಯಕ್ತಿಗತ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೂ ಸ್ಪಂದಿಸುವಂಥ ಒಂದು ಗುಣ ಇತ್ತು ಅಂತ ಹೇಳಿದರೆ ಅದು ಪರಸಪ್ಪಣ್ಣವ್ರ ಹತ್ರ ಆ ಒಂದು ದೊಡ್ಡ ಗುಣ ಇತ್ತು. ಬರೀ ನಾವು ವ್ಯಾಖ್ಯಾನ ಮಾಡೋ ಹೊತ್ನಾಗ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅದೇ ಮೊದಲು ಹೇಳ್ದಂಗೆ ಅದೇನೋ ಶರಣರ ಒಂದು ಅವರ ಜೀವನವನ್ನು ಮರಣದಲ್ಲಿ ಕಾಣು ಅನ್ನುವಂಗೆ ಅದನ್ನು ಕೂಡ ನೋಡುವಂಥ ಸೌಭಾಗ್ಯ ನಮಗೆ ಸಿಗಲಿಲ್ಲ. ಕಳೆದ ಬಾರಿನೇ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ನೀರಾವರಿ ಯೋಜನೆಗಳಾಗಿರಬಹುದು ಅಥವಾ ಈ ಭಾಗಕ್ಕೆ ಬರುವಂಥ ಎಂತೆಂಥ ಸಂದರ್ಭಗಳೇ ಸಮಸ್ಯೆಗಳು ಬಂದಿದ್ದರೂ ಕೂಡ ಆ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ಗುಣ ಯಾರನ್ನಾರ ಒಬ್ಬರನ್ನ ಕರೀರಪ್ಪ ಪಟ್ನೆ ಅಂತ ಹೇಳಿದರೆ ಊರಾಗ ಯಾರು ನೆನಪಾಗ್ತಿದ್ರು ನಮಗಂತ ಹೇಳಿದ್ರೆ ಪರಸಪ್ಪಣ್ಣರ ಕರೀರಿ, ಅವ್ರು ಬಂದ್ರೆ ಸಮಸ್ಯೆ ಬಗೆಹರಿದು ಬಿಡ್ತದ ಅನ್ನುವಷ್ಟರ ಮಟ್ಟಿಗೆ ಇತ್ತಿತ್ತಲಾಗಿ ನಾನು ನನ್ನ ವೈಯಕ್ತಿಕ ಬದುಕಿನಲ್ಲಿ ಪರಸಪ್ಪಣ್ಣನ ಕಂಡದ್ದು ಅವನ ಹತ್ರ ನಾನು ಎಂಥವ್ರದ್ದೇ ಸಮಸ್ಯೆ ಇರಲಿ ಅದು ಬಗೆಹರಿತದ ಅನ್ನುವಂಥ ಒಂದು ವಿಶ್ವಾಸ ತಂದು ಕೊಡುವಂಥ ಒಂದು ಭಾಳ ದೊಡ್ಡ ಪ್ರಮುಖ ರಾಜಕಾರಣಿಯಾಗಿ ಬೆಳೀತಾರೆ ಅನ್ನುವಂಥ ಒಂದು ನನಗೆ ವೈಯಕ್ತಿಕವಾಗಿ ಎಲ್ಲೋ ಒಂದು ಮನಸ್ಸಿನಲ್ಲಿ ನೋವಿತ್ತು. ಆದರೆ ಒಂದು ಸಂದರ್ಭವನ್ನು ನಾನು ದೂರಿನಿಂದ ಅಲ್ಲಿ ಬಿಜಾಪುರದಾಗ ಇದ್ದರೂ ಕೂಡ ಕೇಳಿಸ್ಕೊಂಡಂಥ ಸಂದರ್ಭ, ಕೊನೆಯ ವರ್ಷ ಲಾಕ್ಡೌನ್ದಾಗ ಈ ಕೋವಿಡ್ ಏನು ಪ್ರಕರಣ ಪ್ರಾರಂಭವಾದವು, ಇಡೀ ಊರಾಗ ಎಂಥ ಸಂದರ್ಭ ಬಂತು ಅಂದ್ರೆ ಹಳ್ಳಿ ಒಳಗೂ ಕೂಡ ಒಬ್ಬರ ಮನೆಗೆ ಒಬ್ಬರು ಹೋಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಅವನು ಸ್ವತಃ ತನ್ನ ಮನೆಯಿಂದ ಸಿಲಿಂಡರ್ ತೊಗೊಂಡು ಅದು ಯಾರು ಕೋವಿಡ್ ಆಗ್ಯದ ಅವ್ರ ಮನೆ ಹತ್ರ ಒಯ್ದುಬಿಟ್ಟು ತಾನೇ ಸಿಲಿಂಡರ್ ಕೊಟ್ಟು ಬಂದಿರತಕ್ಕಂಥ ಉದಾಹರಣೆಗಳನ್ನು ನಾನು ಕಣ್ಣಾರೆ ಕಂಡಿದ್ದೀನಿ, ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಇಂಥ ಸಂದರ್ಭ ಇಡೀ ನಮ್ಮ ಎಲ್ಲ ಊರಿಗೂ ಗೊತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆದರೆ ಅಂಥ ಮೇರು ವ್ಯಕ್ತಿ ಇನ್ನೂ ಸಾಯುವಂಥ ವಯಸ್ಸಲ್ಲ. ಅದು ಸಂದರ್ಭ ಹೆಂಗೆ ಒದಗಿ ಬಂತಂದ್ರೆ ಒಂದು ಕತೆ ಥರ, ಒಂದು ಕಾದಂಬರಿ ಥರ ಒದಗಿ ಬಂತು. ಮನೆಗೆಲ್ಲರಿಗೂ ಆ ಕೋವಿಡ್ ಆದಾಗ ಸ್ವತಃ ಮಗ ಪ್ರಕಾಶನಿಗೆ ಆಯ್ತಲ್ಲ, ನನ್ನಂಥವನಿಗೆ ಹಿಂಗೆ ಆಯ್ತಲ್ಲ,
ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನು, ಅಷ್ಟರ ಮಟ್ಟಿಗೆ ಎದೆ ಹೊಡ್ಕೊಳ್ಳೋಷ್ಟ ಗುಂಡಿಗೆ ಅಲ್ಲ. ಅದು ದೊಡ್ಡ ವ್ಯಕ್ತಿತ್ವದ ಗುಣ ಇತ್ತು, ಅಷ್ಟೇ ದೊಡ್ಡ ಶರೀರದ ವ್ಯಕ್ತಿ ಆಗಿದ್ದ. ಆದರೂ ಕೂಡ ಈ ಸಂದರ್ಭ ಅವನನ್ನು ಕಳೆದುಕೊಂಡು 1 ವರ್ಷ ಕಳ್ಕೊಂಡಿದ್ದೀವಿ. ನಾನು ಬಳೂತಿ, ಅದು ವಿಶೇಷವಾಗಿ ಪ್ರಕಾಶ್ ನನಗೆ ಮೊನ್ನೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಣ್ಣ, ನೀವು ಬರಬೇಕು ಅಂತ ಕಾರ್ಡ್ ಕೊಟ್ಟಾಗ ನಾನು ಯಂಗ್ಸ್ಟರ್ಸಿಗೂ ಅದನ್ನೇ ಹೇಳ್ತೀನಿ. ಅವ ಏನು ನಮಗೆ ಹಾಕಿ ಕೊಟ್ಟ ನನ್ನ ನಾಯಕತ್ವದ ಗುಣ. ಹೌದು, ಈ ಹಳ್ಳಿಗಾಡಿನಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಈ ಇಲೆಕ್ಷನ್ಗಳು ಬರ್ತಾವು ಹೋಗ್ತಾವು, ಪಕ್ಷಗಳು ನೂರಾರು ಬರ್ತಾವು ಹೋಗ್ತಾವು. ಆದರೆ ಎಲ್ಲ ಪಕ್ಷವನ್ನು ಮೀರಿರ್ತಕ್ಕಂಥ ಒಂದು ಗುಣ ಆ ತಾಯಿ ಗುಣ. ಆ ಪಕ್ಷ ಇಲೆಕ್ಷನ್ ಬಂದಾಗ ಮಾಡೋಣ, ನಾವು ಯಾವ ಪಕ್ಷ ಪ್ರೋತ್ಸಾಹಿಸ್ತೀವೋ ಅಥವಾ ಯಾವ ಪಕ್ಷವನ್ನು ನಂಬ್ತೀವೋ ಅವರಿಗಾಗೆ ಕೆಲಸ ಮಾಡೋಣ. ಆದರೆ ಅದನ್ನು ಹೊರತುಪಡಿಸಿ ಆದಮೇಲೆ ಪಕ್ಷಾತೀತವಾಗಿ ಹೆಂಗೆ ಬೆಳಿಬೇಕು ಒಬ್ಬ ನಾಯಕ ಅನ್ನೋದನ್ನು ಪರಸಪ್ಪಣ್ಣ ನಮಗೆ ತೋರಿಸ್ಕೊಟ್ಟಾನ ಅಂತಂದ್ರೂ ಸುಳ್ಳಾಗಲಿಕ್ಕಿಲ್ಲ. ಪಕ್ಷಗಳು ನಮ್ಮ ಜೀವಕ್ಕೆ ಪ್ರಮುಖ ಆಗಿರ್ಬೋದು, ಅದನ್ನು ಹೊರತುಪಡಿಸಿರ್ತಕ್ಕಂಥ ತಾಯಿ ಗುಣವನ್ನು ಬೆಳೆಸಿಕೊಂಡಾಗ ಆ ಪಕ್ಷದಲ್ಲಿ ಇರತಕ್ಕಂಥವ್ರಿಗೂ ಮಾನ್ಯತೆ ಬರ್ತದೆ ಅನ್ನುವಂಥ ಗುಣವನ್ನು ನಾನು ಪರಸಪ್ಪಣ್ಣವ್ರ ಹತ್ರ ಕಂಡಿದ್ದೀನಿ. ಇನ್ನೂ ಹೇಳ್ತಾ ಹೋದರೆ ಭಾಳಷ್ಟು ಸಂದರ್ಭಗಳನ್ನು ಹೇಳ್ಬೋದು. ಆ ತಾಲೂಕು ಪಂಚಾಯತಿ ಎಲೆಕ್ಷನ್ ನಿಂತಿರ್ತಕ್ಕಂಥ ಸಂದರ್ಭ ಆಗಿರ್ಬೋದು, ಅವಾಗೂ ಯಾರೋ ಇತರೆ ರೀತಿಯ ರಾಜಕಾರಣಿಗಳು ಮಾಡೋ ಥರ ಮಾಡ್ತಾ ಇರಲಿಲ್ಲ. ಅದ್ರಾಗ ವಿಶೇಷವಾಗಿ ನಾವು ಬ್ರಾಹ್ಮಣ ಸಮಾಜ ಊರಾಗ ಭಾಳ ಇರ್ತಿರ್ಲಿಲ್ಲ. ನಮ್ಮ ಆಸ್ತಿ ಎಲ್ಲವ, ನಮ್ಮ ಹೊಲ ಏನವ, ಏನೇ ಸಂದರ್ಭ ಆದ್ರೂ ಎಲ್ಲೇ ಭೇಟಿ ಆದರೂ ಯಾಕೆ ಮಾತಾಡ್ಬೇಕು ಸರ್, ಏನು ಕಾರಣ, ಇವತ್ತು ಯಾರು ಹೆಂಗಿದ್ದೇವೆ ಅಂತ ಹೇಳಿದ್ರೆ ನಾವು ನಮ್ಮ ಜೀವನದ ಬಗ್ಗೆ ನೋಡ್ಕೋತೇವೆ. ನಾವು ಯಾಕಪ್ಪ ಪರಸಪ್ಪಣ್ಣನ ಮಾತಾಡ್ಸೋಣ, ಅವ್ರು ಹಂಗಲ್ಲ, ನಾವು ಸಣ್ಣವರು, ಅವನು ಅರ್ಧ ವಯಸ್ಸು ಆಗಿಲ್ಲ ನಮಗೆ ಎಷ್ಟೊಂದು ಮಾನ್ಯತೆ ಕೊಟ್ಟು ನಾನು ಎಲ್ಲೇ ಸಿಕ್ಕರೂ ಕೂಡ ಬರ್ರಿ ದಣರ ಅನ್ಲಾರ್ದೆ ಮಾತಾಡ್ತಿದ್ದಿಲ್ಲ. ಅಂಥ ದೊಡ್ಡ ವ್ಯಕ್ತಿತ್ವದ ವ್ಯಕ್ತಿ ಅಂಥವನ್ನು ಕಳ್ಕೊಂಡಿದ್ದೀವಿ. ನನಗೆ ಅನ್ನಿಸ್ತು, ಇನ್ನು ಮೊನ್ನೆ ಆಗ್ಯದ, ಸಣ್ಣ ವ್ಯಕ್ತಿ 1 ವರ್ಷ ಆಗಿ ಹೋಯ್ತಲ್ಲ ಅನ್ನುವಂಥ ನೋವು ನಮ್ಮನ್ನು ಕಾಡ್ತಾನೆ ಇರ್ತದೆ. ಪರಸಪ್ಪಣ್ಣ ನನಗೊಬ್ಬನಿಗೆ, ಬಳೂತಿ ಗ್ರಾಮಕ್ಕೆ ಒಬ್ಬನಿಗೆ ಅನಿವಾರ್ಯ ಆಗಿರಲಿಲ್ಲ. ಈ ಇಡೀ ನಮ್ಮ ತಾಲೂಕಾಗೇನೆ ಒಂದು ದೊಡ್ಡ ಶಕ್ತಿಯನ್ನು ಕಳ್ಕೊಂಡಿರ್ತಕ್ಕಂಥ ನೋವು ನಮ್ಮೆಲ್ಲರನ್ನೂ ಸದಾ ಕಾಡ್ತಿರ್ತದೆ. ಆದರೆ ಒಂದು ವಿಚಾರ ಮಾಡ್ತಾ ಹೋಗಬೇಕು, ಒಬ್ಬ ಮನುಷ್ಯ ಇಲ್ಲಿ ಹುಟ್ಟೋದೇ ಸಾಯೋಕ್ಕಾಗಿ, ಅದು ಅನಿವಾರ್ಯ. ಹುಟ್ಟು ಆಕಸ್ಮಿಕ, ಆದರೆ ಸಾವು ನಿಶ್ಚಿತ ಬಂದೇ ಬರ್ತದೆ ಅನ್ನುವಂಥದ್ದು ಶರಣರು ಅದು ಹೇಳಿರ್ತಕ್ಕಂಥ ಮಾತು, ಅದು ಯಾರನ್ನೂ ತಪ್ಪಿಲ್ಲ. ಆದರೆ ಮೇರು ವ್ಯಕ್ತಿತ್ವದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಹೋದಾಗ ಬಹಳ ದುಃಖ ಆಗ್ತದೆ. ಅಂಥ ನಾಯಕತ್ವದ ಗುಣ ನಮ್ಮ ಕನಿಷ್ಠ ನನ್ನ ಊರಲ್ಲಿ ಎಷ್ಟು ಜನ ಯಂಗ್ಸ್ಟರ್ಸ್ ಓಡಾಡ್ತಾ ಇದ್ದಾರೆ ಬಳೂತಿಯಲ್ಲಿ, ಅವರೆಲ್ಲರಲ್ಲೂ ಒಬ್ಬೊಬ್ಬ ಪರಸಪ್ಪಣ್ಣ ಬಂದ್ರೆ ಒಂದೊಂದು ಗುಣ ಕಲ್ಕೊಂಡ್ರು ಸಾಕು. ಆ ಗುಣದಿಂದ ನಮ್ಮ ಊರನ್ನು ಭಾಳ ಅವನು ಇದ್ದಾಗ ಯಾವ ಹಿಡಿತದಲ್ಲಿತ್ತೋ, ಯಾವ ಹಿರಿತನದಲ್ಲಿತ್ತೋ, ಆ ಹಿರಿಯರಿಗೆ ಆ ಗೌರವ ಕೊಡುವಂಥ ಭಾವನೆ ಏನಿತ್ತೋ ಅದೆಲ್ಲನೂ ಕರೆಸ್ಕೊಂಡು ಮತ್ತು ಅವರ ಆಶೀರ್ವಾದದಿಂದನೇ ಪರಸಪ್ಪಣ್ಣನೇ ಮತ್ತೊಮ್ಮೆ ನಮ್ಮೆಲ್ಲರ ಭಾವನೆಗಳಲ್ಲಿ ಹುಟ್ಟಿ ಬರಲಿ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಮೊದಲನೇ ಪುಣ್ಯಾರಾಧನೆಯನ್ನು ಪೂಜೆ ಮಾಡುತ್ತಿದ್ದೇವೆ. ಇವರ ಬಗ್ಗೆ ಹೇಳಲು 2 ಮಾತುಗಳಲ್ಲಾಗಲ್ಲ. ಹುಟ್ಟಿದ್ರು, ಸಾವನ್ನಪ್ಪಿದ್ರು, ಆ ನಡುವಿನಲ್ಲಿ ಅಗಾಧವಾದ ಪ್ರೀತಿಯನ್ನು ಗಳಿಸಿದರು ಜನರದು, ಅಗಾಧವಾದ ಸಾಧನೆಯನ್ನು ಮಾಡಿದರು. ಪ್ರತಿ ನಮ್ಮ ಊರಿನಲ್ಲಿ ಈ ಬಳೂತಿ ಗ್ರಾಮದಲ್ಲಿ ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ಸ್ಫೂರ್ತಿಯನ್ನು ತಗೊಳ್ಳುವಂಥ ಕೆಲಸ ಮಾಡಿ ಹೋದವರು ನಮ್ಮ ದೊಡ್ಡಪ್ಪ. ಇವರಿಗೆ ಸರಿಸಾಟಿ ಇಲ್ಲ. ಇವರ ಸಾಧನೆಯನ್ನು ಮೆಚ್ಚುವಂಥದ್ದು. ಪ್ರತಿ ಸಮಸ್ಯೆಗೂ ಇವರೇ ಉತ್ತರವಾಗಿದ್ದರು. ಇಲ್ಲಿರುವ ಯಾವುದೇ ಜನರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಂಡವರು ಇವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹಾರುತ್ತೇನೆ. ಎಲ್ಲ ನನ್ನ ಜನರಿಗೆ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಅಪ್ಪರ ಬಗ್ಗೆ ಹೇಳೋದಂದ್ರೆ ನಾವೇನು ಹೇಳೋದು ಅಷ್ಟಿದು ಇಲ್ಲ, ಎಲ್ಲ ಜನರಿಗೆ ಗೊತ್ತಿದ್ದೈತಿ. ಎಲ್ಲ ಜನರು ಬಂದಿದ್ದು ನೋಡಿದ್ರೆ ಅವ್ರದ್ದು ಏನು ಕೆಲಸಗಳಿದ್ವು ಅಂತ ಅವ್ರು ನೋಡೇ ಬಂದಾರ. ಹಾಗಾಗಿ ಏನು ಹೇಳೋದಿಲ್ಲ, ನಮ್ಗೆ ಅವ್ರ ಬಗ್ಗೆ ಮಾತಾಡೋಕೆ ಇದು ನಮ್ಮ ದೇವ್ರಿಗೆ ಹೇಳ್ತಾವ್ರ ಇಬ್ಬರು ಅವ್ರನ್ನ ಕಳ್ಕೊಂಡು ನಾವು ಭಾಳ ದುಃಖ ಆಗಿದ್ದೀವಿ. ಒಟ್ಟು ಅವ್ರು ಎಲ್ಲಾರ ಮನೆ ನಮ್ಗೆ ಒಂಥರ ಆಗಿತ್ತು. ನಾವೆಲ್ಲರ ಜೋಡಿ ಭಾಳ ನಕ್ಕೋತ ಇರ್ತಿದ್ದೇವೆ. ಮಕ್ಕಳ ಜೋಡಿ ನಮ್ಮನ್ನ ಮಕ್ಕಳ ತಿಳ್ಕೊತಿದ್ರಿ, ಅವತ್ತು ಸಂಸ್ಕಾರ ಅಂದ್ಕೊಂಡಿದ್ವಿ. ನನ್ನ ವತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.